ಒಂದು ಜಿಮ್ಗೆ ಬಂದಿದ್ದೀವಿ. ಈಗಾಗಲೇ ವರ್ಕೌಟ್ ಮಾಡ್ತಾ ಇದ್ದಾರೆ. ಶೇಕ್ ಹ್ಯಾಂಡ್ ಅಂತೂ ಕೊಡಕ್ಕಾಗಲ್ಲ, 2 ಕೈಯಲ್ಲಿ ಡಂಬಲ್ಸ್ ಇದೆ. ಧೈರ್ಯ ಹೇಗೆ ಮಾಡಿದ್ರಿ ನಾನು ಸೋಲಿಸ್ತೀನಿ ಅಂತ? ಚುನಾವಣೆ 2-3 ದಿನ ಇರೋ ತನಕನೂ ಅಜಯ್ ಕುಮಾರ್ಗೆ ವೋಟ್ ಮಾಡಬೇಕು ಅನ್ನೋದಿತ್ತು. ಇದು ಜಸ್ಟ್ ಟ್ರೈಲರ್ ಆಗಿತ್ತ ಅಂತ 27,000 ಲೀಡಲ್ಲಿ ಸೋತಿದ್ದು. ಇಡೀ ದಾವಣಗೆರೆನೇ ಹೇಳುತ್ತೆ, ಅಜಯ್ ಕುಮಾರ್ ಒಬ್ಬನೇ ಹೇಳೋದ ಅವಶ್ಯಕತೆ ಇಲ್ಲ. ಜನಕ್ಕೆ ಕೇಳಕ್ ಹೋಗಿಲ್ವಾ ಯಾಕೆ ಸೋಲ್ಸಿದ್ರಪ್ಪ ನನಗೆ ಅಂತ? ಅದು ಬೆಲೆ ಇರಲ್ಲ. ಮಚ್ಚಿಡ್ಕೊಂಡು ಕುಣಿದಿದ್ದಾರೆ ಅಂತ. ಮಚ್ಚಿಡ್ಕೊಂಡು ನಾವು ಹಬ್ಬನ ಆಚರಣೆ ಮಾಡ್ದೇನೆ ಏನ್ ಕಮಲ್ದು ಹಿಡ್ಕೊಂಡ, ಅದನ್ನ ಇವತ್ತಿನ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಏನ್ 1000 ವರ್ಷ ಬದುಕಲ್ಲ ಇವ್ರ ಭೂಮಿ ಮೇಲೆ. ಚುನಾವಣೆ ಆದ್ಮೇಲೆ ಎಲ್ಲರೂ ನಮ್ಮವ್ರೆ ಅಂತ ತಗೊಂಡೋಗ ನಾವು ನಿಜವಾದ ರಾಜಕಾರಣಿ. ಯಾವ ರಾಜಕಾರಣಿ ಹೇಳಿ ಸರ್? ಭಯನ ಹೆಸರು ತಗೊಳಕ್ಕೆ? ನಾನ್ ಭಯ ಆಗಿದ್ರೆ ಅವ್ರ ಮುಂದೆ ಚುನಾವಣೆಗೆ ಯಾಕೆ ನಿಂತಿದ್ದೆ. ಹೇಗ್ ನಡೀತಾ ಇದೆ ತಯಾರಿ? ರಾಮ ಮಂದಿರ ಉದ್ಘಾಟನೆ ಆಯ್ತು, ಆವಾಗ್ಲೇನೆ 50% ನಮ್ದು ಪ್ರಚಾರ ಮುಗಿದೋಗಿದೆ. ಅಂದ್ರೆ ರಾಮ ಮಂದಿರ ಪ್ರಚಾರಕ್ಕಾಗಿ ಮಾಡಿದ್ದು ಅಂತಾನೆ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಸೈಯದ್ ಹಿದಾಯತ್. ಇದು ಫ್ರೀಡಮ್ ಟಾಕ್. ಇವತ್ತು ದಾವಣಗೆರೆಗೆ ಬಂದಿದ್ದೇವೆ. ಸೊ ದಾವಣಗೆರೆಯಲ್ಲಿ ಅನೇಕ ನಾಯಕರನ್ನ, ಜನಪ್ರತಿನಿಧಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಫ್ರೀಡಮ್ ಟಿವಿ ಮಾಡ್ತಾ ಇದೆ. ಸೊ ಅದರಂತೆ ಇವತ್ತು ಒಂದು ಜಿಮ್ಗೆ ಬಂದಿದ್ದೀವಿ. ಲೀಡರ್ಸ್ ಹೇಗೆ ತಮ್ಮ ಫಿಟ್ನೆಸ್ ಬಗ್ಗೆ ಗಮನವನ್ನು ಕೊಡ್ತಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಹುಡುಕ್ತಾ ಹೋದಾಗ ನಮಗೆ ಇವತ್ತು ಸಿಕ್ಕಿದ್ದು. ಸೊ ನೋಡಿ, ಈಗಾಗಲೇ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾರು ಅನ್ನುವಂಥದ್ದನ್ನು ಗೆಸ್ ಮಾಡೋಕ್ಕೆ ಹೋಗ್ಬೇಡಿ, ಹೇಳ್ಬಿಡ್ತೀನಿ ನಾನು. ಅಜಯ್ ಕುಮಾರ್ ಅವರು. ಸೊ ಬನ್ನಿ, ಸ್ವಾಗತ ಕೋರೋಣ ಸರ್. ನಮಸ್ಕಾರ. ಶೇಕ್ ಹ್ಯಾಂಡ್ ಅಂತೂ ಕೊಡಕ್ಕಾಗಲ್ಲ, 2 ಕೈಯಲ್ಲಿ ಡಂಬಲ್ಸ್ ಇದೆ. ಈ ಡಂಬಲ್ಸ್ನಷ್ಟೇ ಭಾರ ಇತ್ತ ಕ್ಷೇತ್ರದ ಜವಾಬ್ದಾರಿ ಗೆಲ್ಲೋದಕ್ಕೆ? ಕ್ಷೇತ್ರದ ಜವಾಬ್ದಾರಿ ತುಂಬಾ ಇತ್ತು ನನಗೆ. ಗೆಲ್ಬೇಕು, ಗೆದ್ದ ಜನರ ಸೇವೆ ಮಾಡಬೇಕು. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತಕ್ಕಂಥದ್ದು. ಹಾಗಾಗಿ ನಾವು ಹೊರದೇಶಗಳನ್ನ ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ದಾವಣಗೆರೆ ಅಭಿವೃದ್ಧಿನಲ್ಲಿ ಹಿಂದೆ ಇದೆ, ನಮ್ ದೇಶನು ಕೆಲವೊಂದು ವಿಷಯದಲ್ಲಿ ಅಭಿವೃದ್ಧಿನಲ್ಲಿ ಹಿಂದಿದೆ. ಅಷ್ಟು ಬಿಟ್ರೆ ಎಲ್ಲಾ ದೇಶಕ್ಕಿಂತನೂ ನಮ್ದು ಉನ್ನತ ಸ್ಥಾನದಲ್ಲಿದೆ. ನಮ್ದು ಜನಸಂಖ್ಯೆಯಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಾ ಇರ್ತಕ್ಕಂಥದ್ದು. ನಾವು ಹೆಚ್ಚು ಇಂಜಿನಿಯರ್ಗಳನ್ನ ಉತ್ಪಾದನೆ ಮಾಡಿಕೊಡ್ತಾ ಇದೀವಿ, ಹೆಚ್ಚು ಡಾಕ್ಟರ್ಗಳನ್ನ ಉತ್ಪಾದನೆ ಮಾಡ್ಕೊಡ್ತೀವಿ, ಹೆಚ್ಚು ಇಂಡಸ್ಟ್ರಿಗಳಿಂದ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ತಾ ಇರ್ತಕ್ಕಂಥ ದೇಶ ನಮ್ಮ ದೇಶ. ಹಾಗಾಗಿ ನಮ್ಮ ದಾವಣಗೆರೆನಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಿದ್ದು ಅವೆಲ್ಲ ಮುಚ್ಚೋಗಿದವು. ಇಂಥ ದೊಡ್ಡ ನಗರ, ಹೈವೇ ಆದೋಗಿರ್ತಕ್ಕಂಥ ನಗರ, ಇಲ್ಲಿ ಒಂದು IT-BT ಕಂಪ್ನಿಗಳಿಲ್ಲ, ಒಂದು ಸಾಫ್ಟ್ವೇರ್ ಕಂಪ್ನಿಗಳಿಲ್ಲ. ಈ ಸುಮಾರು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದ್ರೂ ನಮ್ಮ ದಾವಣಗೆರೆ ಜಿಲ್ಲೆ ಹಿಂದೆ ಇದೆ ಅನ್ನೋದೊಂದು ನೋವು ಕಾಡ್ತಾ ಇದೆ ನನಗೆ. ಓಕೆ, ಬಟ್ ಎಲ್ಲಾ ಕಡೆ ಅಲ್ಲೆಲ್ಲೋ ಮೆಡಿಕಲ್ ಕಾಲೇಜು ಅದು ಇದು ನೋಡ್ಕೊಂಡು ಬರ್ತಿದ್ವಲ್ಲ ನಿನ್ನೆ ನಾವು. ಇತ್ತೀಚೆಗೆ ಮೆಡಿಕಲ್ ಕಾಲೇಜ್ಗಳಾಗಿದೆ ದಾವಣಗೆರೆಯಲ್ಲಿ. 2 ಮೆಡಿಕಲ್ ಕಾಲೇಜ್ಗಳಿದೆ. ಇಂಥ ದೊಡ್ಡ ದಾವಣಗೆರೆ ಇಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಹಿತ ಇಲ್ಲ. ಇದು ಸ್ಯಾಂಕ್ಷನ್ ಆದ್ರೂ ಕೂಡ ಅದನ್ನ ಅಭಿವೃದ್ಧಿ ಕಾರ್ಯರೂಪಕ್ಕೆ ತರ ಅಂತ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇದೇ ರಾಜಕಾರಣಿಗಳ ಒಂದು ಒತ್ತಡಗಳ ನಡುವೆ ಸಿಲುಕಾಕೊಂಡಿದೆ. ಯಾವ ರಾಜಕಾರಣಿ ಹೇಳಿ ಸರ್? ನೀವೇ ಅವ್ರ ವಿರುದ್ಧ ಇದುವರೆಗೂ ದಾವಣಗೆರೆನ ಯಾರು ಆಳಿದಾರೆ ನಿಮ್ಗೆ ಗೊತ್ತಾಗುತ್ತಲ್ಲ. ಓಕೆ, ಅವರ ಸ್ವಾರ್ಥದಿಂದ ಕೆಲವೊಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಬರ್ತಾ ಇಲ್ಲ. ನಮ್ಮ ದಾವಣಗೆರೆ ಜಿಲ್ಲೆ ನಿಜವಲ್ಲ ನರಕ ಆಗಿದೆ. ಇವತ್ತೊಂದು ಜ್ವರ ಬಂದ್ರೆ ಹೋಗಿ ಮಣಿಪಾಲಿಗೆ, ಬೆಂಗಳೂರಿಗೆ ಹೋಗಿ ತೋರ್ಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಡಾಕ್ಟರ್ಗಳು ಒಳ್ಳೆಯರು ಇರ್ಬೋದು, ಇಲ್ಲ ಅಂತ ನಾನು ಡಾಕ್ಟರ್ನ ದೂಷಣೆ ಮಾಡಲ್ಲ. ಆದ್ರೆ ಜನರ ಮನಸ್ಥಿತಿ ಆತರ ಆಗಿದೆ. ಅಲ್ಲಿ ಹೋದ ತಕ್ಷಣ ಆರಾಮಾಗತ್ತೆ, ಇಲ್ಲಿ ಆರಾಮಾಗಲ್ಲ ಅನ್ನೋದು ಮನಸ್ಸಲ್ಲಿ ಬಂದಿದೆ. ಅದನ್ನ ನಮ್ಮ ದಾವಣಗೆರೆಯಲ್ಲಿ ಯಾಕೆ ಮಾಡಬಾರ್ದು? ರಾಜಕಾರಣಿಗಳು ತಾನೇ ಇವನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕಾಗಿರೋದು. ಕರೆಕ್ಟ್, ಹೌದು. ಈಗ ಈ ಬದಲಾವಣೆಯನ್ನ ತರೋದು ಅಷ್ಟು ಸುಲಭ ಅಂತೂ ಅಲ್ಲ. ಯಾಕೆಂದ್ರೆ ಅವರು 6 ಬಾರಿ ಗೆದ್ದವರು. ಧೈರ್ಯ ಹೇಗೆ ಮಾಡಿದ್ರಿ ನಾನು ಸೋಲಿಸ್ತೀನಿ ಅಂತ? ಈಗ ಜನರಿಗೆ ಗೊತ್ತಿದೆ, ನಾನೊಬ್ಬ 49 ವರ್ಷದ ಯುವಕ. ಆಮೇಲೆ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೆ. ಆಮೇಲೆ ಮೇಯರ್ ಆಗಿ 1 ವರ್ಷ ಕೆಲಸವನ್ನು ಮಾಡಿದಾಗ ಇಡೀ ಜನನೇ ನನಗೆ ಆಶೀರ್ವದಿಸ್ತು.
ನನಗೆ ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತೇಳಿ ಕಾರ್ಪೊರೇಷನ್, ಇಡೀ ಕಾರ್ಪೊರೇಷನ್ನೇ ಆಯಾ ವಾರ್ಡ್ಗಳಿಗೆ ಒಂದೊಂದು ದಿವಸ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡಿದ್ದು ಅವ್ರ ಕೆಲಸ ಮಾಡ್ಕೊಡೋ ಅಂತ ಕೆಲಸವನ್ನ ಮಾಡಿದೆ. ಹಾಗಾಗಿ ಜನರು ಇದನ್ನೆಲ್ಲ ಪ್ರಶಂಸೆ ವ್ಯಕ್ತಪಡಿಸಿದ್ರು. ರಾಜ್ಯ ದೇಶದವ್ರು ಸಹಿತ, ನರೇಂದ್ರ ಮೋದಿಜಿ ಅವರು ಸಹಿತ ನನಗೆ ಶುಭಾಶಯ ಕೋರಿದ್ರು, ಒಳ್ಳೆ ಕೆಲಸ ಮಾಡ್ತಾ ಇದೀಯ ನೀನು ಅಂತೇಳಿ. ಆ ನಿಟ್ಟಿನಲ್ಲಿ ನಾನೊಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ, ಮೇಯರ್ ಆಗಿ ಎಷ್ಟು ಕೆಲಸ ಮಾಡಿದ್ದೀನಿ, ಇನ್ನು ನಾನು ಶಾಸಕನಾದೆ ಅಂದ್ರೆ ಇನ್ನೆಷ್ಟು ಕೆಲಸ ಮಾಡ್ಬೋದು ಅನ್ನೋ ಒಂದು ಯೋಚನೆ ಬಂತು. ಹಾಗಾಗಿ ನಮಗೆ ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಕೊಡ್ತು, ಪ್ರಯತ್ನ ಮಾಡಿದೆ. ಓಕೆ, ಇದು ಜಸ್ಟ್ ಟ್ರೈಲರ್ ಆಗಿತ್ತಾ ಅಂತ? 27,000 ಲೀಡಲ್ಲಿ ಸೋತಿದ್ದು, ಇಟ್ ಇಸ್ ಅ ಜಸ್ಟ್ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೇ ಅಂತನಾ? ನಿಮ್ಮಲ್ಲೇ ಆನ್ಸರ್ ಇದೆ, ನೀವು ಹೇಳ್ಬಿಟ್ರಲ್ಲ. ಅಲ್ಲ, ನೀವು ಅದನ್ನ ಹೇಗೆ ಜಸ್ಟಿಫೈ ಮಾಡ್ತೀರಿ? ಹೌದು, ಯಾಕಂದ್ರೆ ನಾವೆಲ್ಲ ಸೋಲನ್ನ ಒಪ್ಕೊಳ್ಳೋ ಅಂತಾರಲ್ಲ, ನನಗೆ ತಾತ್ಕಾಲಿಕ ಸೋಲಾಗಿದೆ. ನಾನು ಸೋಲನ್ನ ಸ್ವೀಕರಿಸ್ತೀನಿ. ಜನರು ಹಾಕಿರ್ತಕ್ಕಂಥ ಮತ ಹಾಕಿದ್ದಾರೆ, ಜನರ ಒಂದು ತೀರ್ಮಾನವನ್ನು ಸಹಿತ ನಾನು ಸ್ವೀಕರಿಸಬೇಕಾಗತ್ತೆ. ಬರೋಂಥ ದಿನದಲ್ಲಿ ಮತ್ತೆ ಇದಕ್ಕಿಂತ ಹೆಚ್ಚು ಒಳ್ಳೆ ಕೆಲಸ ಮಾಡಿದ್ರೆ ಜನ ನನ್ನನ್ನು ಏನಾರು ಸ್ವೀಕರಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಹಾಗಾಗಿ ಹೆಚ್ಚು ಸೇವೆ, ಹೆಚ್ಚು ಕೆಲಸ ಮಾಡೋ ಅಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಜನರ ಜೊತೆ ಬೆರೆಯೋದು ಕಷ್ಟ ಅಲ್ಲ, ಬಟ್ ದೊಡ್ಡವರನ್ನ ಕೆಳಗಿಳಿಸೋದಿದೆಯಲ್ಲ, ಅದು ಮೇಜರ್ ಪ್ರಾಬ್ಲಮ್. ಏನ್ ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಈಗ ಇಲ್ಲಿ ಏನಾಗಿದೆ, ಜನರ ಮನಸ್ಥಿತಿ, ಚುನಾವಣೆ 2-3 ದಿನ ಇರೋ ತನಕನೂ ಅಜಯ್ ಕುಮಾರ್ಗೆ ವೋಟ್ ಮಾಡ್ಬೇಕು ಅನ್ನೋದಿತ್ತು. ಆ 2-3 ದಿನದಲ್ಲಿ ಮನಸ್ಸು ಬದಲಾವಣೆ ಆಯ್ತು ಅಂತೇಳಿ ಸಾರ್ವಜನಿಕರೇ ನನಗೆ ಹೇಳ್ತಾ ಇದಾರೆ, ನಾನು ಹೇಳೋ ಮಾತಲ್ಲ ಇದು. ಏನಕ್ಕೆ ಬದಲಾಯ್ತಂತೆ? ಏನಕ್ಕೆ ಬದಲಾಯ್ತು ಅಂದ್ರೆ, ಅದು ಯಾವ್ಯಾವ ರೀತಿ ನಡೆದಿದೆ ಅನ್ನೋದನ್ನ ಎಲ್ಲದನ್ನು ಸವಿಸ್ತಾರವಾಗಿ ಹೇಳಕ್ಕಾಗಲ್ಲ. ನಾನೊಬ್ಬ ರಾಜಕಾರಣಿಯಾಗಿ ಎಷ್ಟು ವಿಷಯಗಳನ್ನ ನಾನು ಹೇಳಬಲ್ಲೆ ಅಷ್ಟು ಮಾತ್ರ ಹೇಳ್ಬೋದು. ಓಕೆ, ಎಷ್ಟು ಗಂಟೆ ವರ್ಕೌಟ್ ಮಾಡ್ತೀರಿ ಸರ್ ಫಿಟ್ ಅಂಡ್ ಫೈನ್ ಆಗಿರೋದಕ್ಕೆ? ನಾನು ಒಂದು 2 hours ವರ್ಕೌಟ್ ಮಾಡ್ತೀನಿ. ಸಿಟ್ ಹಿಯರ್, ಬನ್ನಿ ಕೂತ್ಕೊಳ್ಳಿ. ಓಕೆ, 2 hours ವರ್ಕೌಟ್ ಮಾಡ್ತಿರಲ್ಲ, ಲೈಕ್ ಜನಕ್ಕೆ ಹೇಗೆ ಟೈಮ್ ಕೊಡ್ತೀರಿ? ಇದರ ಜೊತೆಗೆ ಡೇ ಇದರ ಜೊತೆನೆ ಸ್ಟಾರ್ಟ್ ಆಗುತ್ತೆ, ಜಿಮ್ ಜೊತೆ. ಜನಕ್ಕೆ ಎಷ್ಟು ಟೈಮ್ ಕೊಡ್ತೀರಿ ಅಂತ? ಸರ್, ನಾನು ಆಕ್ಚುಲಿ ನನ್ನ ಶೆಡ್ಯೂಲ್ 4 ಗಂಟೆಗೆ ಎದ್ದೇಳ್ತೀನಿ. ನಾನು ಪ್ರತಿ ದಿವಸ 4 ಗಂಟೆಗೆ ಎದ್ದು ಒಂದು 4:15 1 hour ಬುಕ್ ಓದ್ತೀನಿ. ಒಂದು 5 ಗಂಟೆ ಆಗುತ್ತೆ, 5:30 ಆಗುತ್ತೆ. 5:30 ನಾನು 7:30 ತನಕ ಜಿಮ್ ಮಾಡ್ತೀನಿ. ಆಕ್ಚುಲಿ ನಾನು ನಿನ್ನೆ ಊರಲ್ಲಿ ಇರ್ಲಿಲ್ಲ, ಹಾಗಾಗಿ ರಾತ್ರಿ ಲೇಟ್ ಆಯ್ತು. ಈಗ ಜಿಮ್ ಮುಗಿಸಿ ಮನೆಗೆ ಹೋಗಿ ಫ್ರೆಶ್ ಆಗಿ ವಾರ್ಡ್ಗೆ ಹೋಗ್ತೀನಿ. ನನ್ನ ವಾರ್ಡ್, ನಾನು ಕಾರ್ಪೊರೇಟರ್. ವಾರ್ಡಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೇನಾದ್ರೂ ಇದ್ರೆ ಅಧಿಕಾರಿಗಳನ್ನ ಕರೆಸಿ ಸರಿ ಮಾಡೋ ಅಂತ ವ್ಯವಸ್ಥೆ ಮಾಡಿ, ಆಮೇಲೆ ನನ್ನ ಕ್ಷೇತ್ರದ ಜನರ ಹತ್ರ ಹೋಗ್ತೀನಿ. ಆ ಮಧ್ಯದಲ್ಲಿ ನನ್ನ ವ್ಯವಹಾರ ಅದನ್ನ ಫ್ಯಾಮಿಲಿ ನೋಡ್ಕೊಳ್ತೀನಿ. ಅಮೇಜಿಂಗ್. ವೆಲ್, ಜನಕ್ಕೆ ಕೇಳಕ್ ಹೋಗಿಲ್ವಾ ಯಾಕೆ ಸೋಲ್ಸಿದ್ರಪ್ಪ ನನಗೆ ಅಂತ? ಒಂದ್ಸರಿ ತೀರ್ಮಾನ ಕೊಟ್ಟಾಗಿದೆಯಲ್ಲ, ಮತ್ತೆ ಅವ್ರಿಗೆ ಪ್ರಶ್ನೆ ಪರಾಮರ್ಶೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೋಗಿ ಕೇಳಲಿಲ್ವಾ ಅವ್ರಿಗೆ? ಎಲ್ಲಿ ಲೀಡ್ ಬಂದಿಲ್ವೋ ಅಲ್ಲಿ ಹೋಗಿ ಕೇಳುವಂತ ಪ್ರಯತ್ನ ಆಗಿಲ್ಲ? ಇಲ್ಲ, ನನಗೆ ಆಕ್ಚುಲಿ ಆಜಾದ್ ನಗರ, ಭಾಷಾ ನಗರ, ಅಹಮದ್ ನಗರದಲ್ಲಿ ನನಗೆ ವೀಕ್ ಆಯ್ತು. ಆಮೇಲೆ ಮಂಡಕ್ಕಿ ಬಟ್ಟಿ ಲೇಔಟ್, ಮಿರ್ಜಾ ಇಸ್ಮಾಯಿಲ್ ನಗರ, ಆ ಭಾಗದಲ್ಲಿ ಅಷ್ಟೇ ನನಗೆ 30,000 ನನಗೆ ಕಡಿಮೆ ಆಯ್ತಲ್ಲಿ, ಆ ಭಾಗದಲ್ಲಿ. ಇನ್ನು ಉಳುಕಿದ ಎಲ್ಲಾ ಕಡೆನೂ, ಆಮೇಲೆ ಹಳ್ಳಿ ಭಾಗದಲ್ಲೂ ಕೂಡ ನನಗೆ ಹೆಚ್ಚು ಮತ ಬಂದಿದೆ. ಅಹಮದ್ ನಗರ, ಆಜಾದ್ ನಗರ, ಭಾಷಾ ನಗರ, ಮಿರ್ಜಾ ಇಸ್ಮಾಯಿಲ್ ನಗರ, ಹೆಗಡೆ ನಗರ. ಏನ್ ಹೇಳಬೇಕು ಗೊತ್ತಿಲ್ಲ. ಓಕೆ, ವೆಲ್, ಅವ್ರನ್ನ ಹೇಗೆ ಕನ್ವೆ ಮಾಡಬೇಕು ಅಂತ, ಅವರ ಮೈಂಡ್ ಸೆಟ್ ನ ಹೇಗೆ ಚೇಂಜ್ ಮಾಡಬಹುದು, ಏನ್ ಪ್ರಯತ್ನಗಳಾಗಬೇಕು ಅಂತ? ಏನಿಲ್ಲ, ನಾನು ಕೆಲಸ ಮಾಡೋದ್ರ ಮೂಲಕ ಅವ್ರ ಮನಸ್ಸನ್ನ ಬದಲಾವಣೆ ಮಾಡೋ, ಅವ್ರ ಮನಸ್ಸನ್ನ ಗೆಲ್ಬೇಕಾಗತ್ತೆ ಕೆಲಸ ಮಾಡೋದ್ರ ಮೂಲಕ. ನಾನು ಏನೇ ಮಾಡಿದ್ರು ಕೂಡ ನನ್ನ ವೃತ್ತಿಯಲ್ಲಿ, ನನ್ನ ಕೆಲಸದಲ್ಲೇ ತೋರಿಸ್ಬೇಕಾಗತ್ತೆ. ಬಟ್ ನೀವು ಕಮ್ಯುನಿಟಿಗಳನ್ನ ತುಂಬಾ ನ್ಯೂಟ್ರಲ್ ಆಗಿ ಹ್ಯಾಂಡಲ್ ಮಾಡ್ತೀರಿ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತು. ಏಕೆಂತಂದ್ರೆ ತುಂಬಾ ಜನರನ್ನ ನಾವು ನೋಡಿದೀವಿ, ಲೈಕ್ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯ ಬಗ್ಗೆ ಪುಂಖಾನುಪುಂಖವಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ಅನ್ನೋದು ಇದೆ. ಬಟ್ ಆಕ್ಚುಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆ ಸಮುದಾಯ ಕೂಡ ಹಿಂದುಳಿದಿದೆ. ಬಿಜೆಪಿ ಎಷ್ಟು ಪ್ರಗತಿಯ ಪರ ಚಿಂತನೆಯನ್ನ ಇಟ್ಕೊಂಡಿದೆ, ಪ್ರಗತಿಪರ ಚಿಂತನೆ ಅನ್ನುವಂಥದ್ದು ಆ ಸಮುದಾಯಕ್ಕೆ ಮಾತ್ರ ಗೊತ್ತಿಲ್ಲ. ನೀವು ಅದನ್ನ ಹೇಗೆ ಕನ್ವೆ ಮಾಡ್ತೀರಿ ಅವರಿಗೆ ಅಂತ? ಇಲ್ಲ, ನಾನು ಆಕ್ಚುಲಿ ಮೇಯರ್ ಆದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಸ್ಲಮ್ಗಳು ತುಂಬಾ ಇದೆ. ಹಂಗಾಗಿ ನಾನು ಹೆಚ್ಚು ಒತ್ತು ಅಲ್ಲಿ ಕೊಟ್ಟೆ. ಯಾಕಂದ್ರೆ ಅವರು ಕೂಡ ಈ ಭಾಗದಲ್ಲಿ ಚೆನ್ನಾಗಿದೆಯಲ್ಲ, ಅಲ್ಲೂ ಚೆನ್ನಾಗಿ ಮಾಡ್ಬೇಕು, ಅಲ್ಲೂ ಜನರು ಚೆನ್ನಾಗಿರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಆ ಭಾಗದಲ್ಲಿ ಒತ್ತು ಕೊಟ್ಟಿರೋದ್ರಿಂದ ಜನರು ಕೂಡ ನನಗೆ, ಇಲ್ಲ ನೀವು ಚುನಾವಣೆ ನಿಂತ್ಕೊಳ್ರಿ, ನಾವು ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ, ನಾವು ಅಲ್ಪಸಂಖ್ಯಾತರಾದ್ರೂ ನಿಮಗೆ ವೋಟ್ ಮಾಡ್ತೀವಿ ಅಂತೇಳಿ ಸುಮಾರು ಒಂದು 2,500 ಮತ ಹಾಕಿದಾರೆ ನನಗೆ. ಅವರಲ್ಲಿ ಇನ್ನೊಂದು ದೊಡ್ಡ ರೆವಲ್ಯೂಷನ್ ಆಗಬೇಕು. ಯಾಕಂತಂದ್ರೆ ಬಿಜೆಪಿ ಇರುವಂತಹ ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಏನಿದೆ ಅದು ಅವರಿಗೆ ಕನ್ವೆ ಆಗ್ತಿಲ್ಲ ಅನ್ನುವಂಥದ್ದು. ಹೌದು, ನೀವು ತುಂಬಾ ಸಾಫ್ಟ್ ಕಾರ್ನರ್ ಬಿಡಿ ಗೊತ್ತು ನನಗೆ. ಓಕೆ, ವೆಲ್, ಪ್ರತಿಕೃತಿ ದಹನ ಮಾಡೋ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗ್ಬಿಡುತ್ತೆ. ಅದೊಂದು ಏನ್ ಇನ್ಸಿಡೆಂಟ್ ಅದು?
ಅದು ಪೆಟ್ರೋಲ್ ಹಾಕ್ತಾ ಇದ್ವಲ್ಲ, ಅದು ಬೆಂಕಿ ಹಚ್ಚುವಾಗ ಆ ಪೆಟ್ರೋಲ್ ಹಾಕ್ತಿದ್ದಂಕ್ಲೇನೆ ಅದು ಕಡ್ಡಿಗೆ ಇರ್ಬಿಟ್ರು. ಹಾಗಾಗಿ ಅದು ಒಬ್ರು ಬಾಡಿ ಮೇಲೆ ಹತ್ತತ್ತೆ. ತಕ್ಷಣ ನಾವೆಲ್ಲ ಸೇರಿ ಅದನ್ನ ಅಳಿಸ್ತೀವಿ, ಆ ಬೆಂಕಿ ಹೋಗುತ್ತೆ, ನಂದುತ್ತೆ. ಓಕೆ, ನಿಮ್ದೊಂದು ವೈರಲ್ ಆಗಿತ್ತು ವಿಡಿಯೋ, ಮಚ್ಚಿ ಹಿಡ್ಕೊಂಡು ಕುಣಿದಿದ್ದಾರೆ ಅಂತ. ಈಗ ಅದ್ರ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಸನಾತನ ಧರ್ಮದವರು, ನಾವು ಹಿಂದೂ ಸಂಸ್ಕೃತಿಯನ್ನ ಆರಾಧಿಸ್ತಕ್ಕಂಥವ್ರು. ನಾವು ದುರ್ಗಾದೇವಿ ಹಬ್ಬದಲ್ಲಿ ಮಚ್ಚಿಡ್ಕೊಂಡು ನಾವು ಹಬ್ಬನ ಆಚರಣೆ ಮಾಡ್ದೇನೆ ಏನ್ ಕಮಲ್ದು ಹಿಡ್ಕೊಂಡು ಯಾವುದೋ ಹೂವು ಹಿಡ್ಕೊಂಡು ಹಬ್ಬ ಆಚರಣೆ ಮಾಡಕ್ಕಾಗತ್ತಾ? ನಾವೆಲ್ಲ ಈಗ ಪ್ರಾಣಿಯನ್ನ ಕೆಲವೊಂದ್ಸರಿ ವಧೆ ಮಾಡ್ತಾರೆ, ವಧೆ ಮಾಡೋದಿಲ್ಲ. ಆದ್ರೆ ಅದೊಂದು ಪ್ರತೀತಿ. ನಾವು ದುರ್ಗಾದೇವಿ ಆರಾಧನೆ ಮಾಡೋಂತ ನವರಾತ್ರಿ ದಿವಸನೂ ಕೂಡ ದುರ್ಗಾ ದೌಡ್ ಅಂತೇಳಿ ಎಲ್ಲರೂ ಕೂಡ ಮಚ್ಚನ್ನ ಖಡ್ಗವನ್ನ ಹಿಡ್ಕೊಂಡು ನಾವು ಮೆರವಣಿಗೆ ಮೂಲಕ ಬರ್ತೀವಿ. ಆ ರೀತಿ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಮಚ್ಚಿ ಹಿಡ್ಕೊಂಡು ಹಬ್ಬವನ್ನ ಆಚರಣೆ ಮಾಡೋಂಥದ್ದು. ಅದನ್ನ ಬೇಡವಾದರೂ ಏನೋ ಆತರ ಕಮೆಂಟ್ ಮಾಡಿದಾರೆ ಅಷ್ಟೇನೆ. ಓಕೆ, ಅವ್ರಿಗೇನು ಹೇಳ್ತೀರಿ ಆತರ ಕಮೆಂಟ್ ಮಾಡಿದವ್ರಿಗೆ? ದೇವ್ರು ಚೆನ್ನಾಗಿಟ್ಟಿರ್ಲಿ ಅವ್ರನ್ನ. ಗುಡ್. ಓಕೆ, ಇನ್ನೊಂದು ವಿಡಿಯೋ ಸರ್, ಒಳ್ಳೇದು ನಾವು ಎಷ್ಟು ಹೇಳ್ತೀವೋ ಕೆಟ್ಟದ್ದು ಅಷ್ಟೇ ಹೇಳಬೇಕು. ಯಾಕೆಂತಂದ್ರೆ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಲ್ಲ ಎರಡು ಕಮ್ಯುನಿಟಿಗಳನ್ನ, ಸೊ ಹಾಗೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಒಂದ್ಸತಿ ಈ ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವಂತಹ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿದ್ದಿದೆ. ಯಾವ್ಯಾವ ಏರಿಯಾಗಳಿಗೆ ಹೋಗಿ ಮಾಡಿದ್ರಿ, ಯಾವ ಸಂದರ್ಭ ಅದು ಅಂತ? ಅದು ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತೇಳಿ ಒಂದು ಕಾರ್ಯಕ್ರಮವನ್ನ ನಾನು ಆಯೋಜನೆ ಮಾಡಿದೆ. ಪ್ರತಿ ವಾರ್ಡಲ್ಲೂ ಕೂಡ ನಾವು ಅಲ್ಲಿ ಹೋಗಿ ಒಂದು ಟೆಂಟ್ ಹಾಕಿ ಎಲ್ಲ ಅಧಿಕಾರಿಗಳನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ಮೊದಲು 2 ದಿವಸ ಮುಂಚೆ ಇಡೀ ಏರಿಯಾನ, ಆ ವಾರ್ಡ್ ಅನ್ನ ಸ್ವಚ್ಛ ಮಾಡೋದಾಗ್ಲಿ. ಅಲ್ಲಿ ಏನಾಗಿದೆ, 4-5 ವರ್ಷಗಳಿಂದ ಆ ಚರಂಡಿಲಿ ಆ ಮರಳು ಸಿಂಕ್ ಆಗ್ಬಿಟ್ಟಿದೆ, ಮರಳು ನಿಂತು ಬಿಟ್ಟಿದೆ, ನೀರಷ್ಟೇ ಮೇಲೆ ಹೋಗ್ತಾ ಇತ್ತು. ಆ ಮರಳನ್ನ ತೆಗೆಯೋದ್ರಿಂದ ಆ ನೀರು ಸರಾಗವಾಗಿ ಹೋಗುತ್ತೆ. ಮಳೆ ಬಂದಂತ ಸಂದರ್ಭದಲ್ಲಿ ಆ ಚರಂಡಿ ತುಂಬಿ ಮನೆ ಒಳಗೆ ಹೋಗೋ ಅಂತ ಸಂದರ್ಭಗಳನ್ನು ನಾನು ಸಾಕಷ್ಟು ನೋಡಿದ್ದೀನಿ. ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಧಿಕಾರಿಗಳನ್ನು, ನಮ್ಮ ಪೌರ ಕಾರ್ಮಿಕರನ್ನು ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಉತ್ಸಾಹ ಬರಲಿ, ಅವ್ರಿಗೊಂದು ಪ್ರೋತ್ಸಾಹ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ನರೇಂದ್ರ ಮೋದಿಜಿ ಅವರು ಕಸ ಗುಡಿಸ್ತಾರೆ. ಏನಕ್ಕೆ ಅಂದ್ರೆ ಜನ ಒಬ್ಬ ಪ್ರಧಾನಮಂತ್ರಿ ಕಸ ಹೊಡಿತಾನೆ ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅನ್ನೋದು ಅವ್ನ ಮನ್ಸಲ್ಲಿ ಬರುತ್ತೆ. ನಾನೊಬ್ಬ ಮೇಯರ್ ಆಗಿ ಆ ಚರಂಡಿಯಲ್ಲಿ ಇರೋ ಮಣ್ಣನ್ನ ತೆಗೆದು ಹಾಕಿದೆ ಅಂದ್ರೆ ಆ ಪೌರ ಕಾರ್ಮಿಕನಿಗೆ ಒಂದು ಖುಷಿ ಆಗುತ್ತೆ, ಅವರೇ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ. ಅಲ್ಲಿ ಸಾರ್ವಜನಿಕರಿಗೂ ಯೋಚನೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾನು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡಿದೆ. ಓಕೆ, ವೆಲ್, ಹಿಂದುತ್ವ ಅದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಎರಡನ್ನೂ ಕೂಡ ಜೊತೆಯಾಗಿ ನೀವು ತೆಗೆದುಕೊಂಡು ಹೋಗ್ತೀರಿ ಅನ್ನೋದನ್ನ ನಾನು ಒಂದಷ್ಟು ಜನ ಮಾತಾಡ್ತಾ ಇದ್ದದ್ದನ್ನು ಕೇಳಿಸ್ಕೊಂಡೆ. ಹೇಗೆ ತಗೊಂಡು ಹೋಗ್ತೀರಿ ಅವರನ್ನ ಒಟ್ಟಿಗೆ? ಈಗ ನಮ್ದು ಏನಪ್ಪಾ ಅಂದ್ರೆ, ಈಗ ಮನುಷ್ಯಾಗಿ ನಾವು ಹುಟ್ಟಿದೀವಿ, ಯಾರದೇ ಮೈಯಲ್ಲಾದ್ರೂ ಅದೇ ಕೆಂಪು ರಕ್ತ ಬರುತ್ತೆ, ಎಲ್ಲದೂ ಅದೇ ಗಾಳಿ ಅದೇ ನೀರನ್ನ ಸೇವನೆ ಮಾಡೋಂಥವ್ರು. ಇದು ನಾವು ಹಿಂದೆ ಪುರಾತನ ಕಾಲದಲ್ಲಿ ನಾವು ಆ ಹಳೆ ಬುಕ್ಸ್ ಗಳನ್ನ, ಸ್ಟೋರಿಗಳನ್ನ ನೋಡಿದ್ರೆ ಮೊದಲು ಒಂದು ಗಂಡು ಹೆಣ್ಣಿನಿಂದ ಈ ಜಗತ್ತು ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಬರ್ತಾ ಬರ್ತಾ ಈ ಜಾತಿ ಧರ್ಮಗಳು ಆಗ್ತಾ ಇರ್ತಕ್ಕಂಥದ್ದು. ನಾವೆಲ್ಲ ಎಜುಕೇಟೆಡ್ ಆಗಿ ಈ ನಾವು ಜಾತಿ ಧರ್ಮ ಅನ್ಕಂತ ಹೋದ್ರೆ ಅದು ಬೆಲೆ ಇರಲ್ಲ. ಮಾನವ ಜನಾಂಗದಲ್ಲಿ ಇರ್ತಕ್ಕಂಥವ್ನು ಎಲ್ರಿಗೂ ಕೂಡ ಒಳ್ಳೇದ್ ಬಯಸ ಅಂತ ಒಂದು ನಾವು ಆಲೋಚನೆಯನ್ನ ರಾಜಕಾರಣಿಗಳು ಇಟ್ಕೋಬೇಕಾಗತ್ತೆ. ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ. ಓಕೆ, ಎಲೆಕ್ಷನ್ ಟೈಮಲ್ಲಿ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿಸಿದ್ರಿ ಮತ್ತು ಗಣೇಶನ ವಿಗ್ರಹ ಕೊಟ್ಟಿದ್ರಿ ಗಿಫ್ಟ್ ಆಗಿ ಅನ್ನೋದೆಲ್ಲ ಒಂದಷ್ಟು ವೈರಲ್ ಆಯ್ತು. ಯಾರೋ ತೇಜಸ್ ಅನ್ನೋ ಹುಡುಗನ್ನ ವಶಕ್ಕೆ ತಗೊಂಡಂತಹ ಪ್ರಕರಣಗಳು ನಡೀತು. ನಿಜವಾಗ್ಲೂ ನೀವೇ ಕೊಟ್ಟಿದ್ರ ಅದನ್ನ ಅಥವಾ ಹೇಗೆ ಅಂತ? ಇಲ್ಲ, ಇದು ತುಂಬಾ ಒಳ್ಳೆ ಸಂದರ್ಭದಲ್ಲಿ ನೀವು ಪ್ರಶ್ನೆ ಕೇಳಿದ್ರಿ. ಧರ್ಮಸ್ಥಳ ಮಂಜುನಾಥನ್ನ ಎಲ್ಲರೂ ಆರಾಧಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನನ್ನ ಅಭಿಮಾನಿಗಳು ಒಂದು 10-20 ಫೋಟೋಗಳನ್ನ ಅವರ ಸಂಬಂಧಿಗಳಿಗೆ ಕೊಟ್ರು ಹೋಗಿ. ಆ ಸಂದರ್ಭದಲ್ಲಿ ಕೆಲವರು ಕೇಳಿದ್ರು. ಆಮೇಲೆ ಅವನೇನೋ ತೇಜಸ್ ಅನ್ನ ಹುಡುಗ ಇದಾನಲ್ಲ, ಅವನು ಆಕ್ಚುಲಿ ನನ್ನ ಫಾಲೋವರ್, ನನ್ನ ಫ್ಯಾನ್ ಫಾಲೋವರ್ ಅವನು. ಅವನು ಅಜಯ್ ಅಣ್ಣನಿಗೆ MLA ಟಿಕೆಟ್ ಸಿಕ್ಕರೆ ನಾನು 21 ಮನೆಗೆ ಗಣೇಶನ್ನ ಕೊಡ್ತೀವಿ. 21 ನಮಸ್ಕಾರ ಅಂತೀವಲ್ಲ ನಾವು ಗಣೇಶನಿಗೆ, 21 ಮನೆಗೆ ನಾನು ಗಣೇಶನ್ನ ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಹತ್ರ ಗಲಾಟೆ ಮಾಡ್ಬಿಟ್ಟು ಅವ್ರ ಹತ್ರ ಎಷ್ಟೋ 10,000 ಸಾವಿರ ಇಸ್ಕೊಂಡು ಅದ್ರಲ್ಲಿ ಒಂದು 400-500 ರೂಪಾಯಿ ಒಂದು ಗಣಪತಿಯನ್ನ 21 ಮನೆಗೆ ಹಂಚ ಅಂತ ಸಂದರ್ಭದಲ್ಲಿ ಅವನನ್ನ ಹಿಡಿದ್ರು. ಅವ್ನು ಹೇಳ್ಕೊಂಡ. ಆದ್ರೂ ಇಲ್ಲ, ನಾನು ಅಜಯ್ ಅಣ್ಣನಿಗೆ ಟಿಕೆಟ್ ಸಿಕ್ಕರೆ ನಾನು ಗಣೇಶನ್ನ ದಾನ ಮಾಡ್ತೀನಿ ಅನ್ಕೊಂಡಿದ್ದೆ, ಆಗ ಕೊಡ್ತಾ ಇದ್ದೆ. ಯಾಕಂದ್ರೆ ಮಣ್ಣಿನ ಗಣಪತಿ ಎಷ್ಟೋ ಜನ ದಾನ ಮಾಡ್ತಾರೆ, ಅದು ಹಬ್ಬದ ಸಂದರ್ಭ ಅಲ್ಲ. ಹಾಗಾಗಿ ಅವನನ್ನ ಇಲ್ಲ ಚುನಾವಣೆಗೆ ಅಜಯ್ನೇ ಹಂಚ್ತಾ ಇದ್ದಾನೆ ಅನ್ನೋದು ಅಪಪ್ರಚಾರ ಮಾಡಿದ್ರು ವಿರೋಧಿಗಳು. ಓಕೆ, ಈಗ ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಏನು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ, ಅದರಲ್ಲಿ ನೋ ಡೌಟ್. ಪ್ರತಿಯೊಬ್ಬರಿಗೂ ಕೂಡ ಮೋದಿ ಅವರು ಕೊಟ್ಟಂತಹ ಕೊಡುಗೆಗಳು ಏನು ಅನ್ನೋದು ತಿಳಿಬೇಕಾಗಿದೆ. ಯಾಕೆಂತಂದ್ರೆ ತುಂಬಾ ಜನರಿಗೆ ಇನ್ಫ್ಯಾಕ್ಟ್ ಬಿಜೆಪಿಯಲ್ಲಿರುವಂತಹ
ಕೆಲವು ಕಾರ್ಯಕರ್ತರಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಸಾಮಾನ್ಯ ಜನರಿಗೆ ಕನ್ವೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಹೇಗೆ ಕನ್ವೆ ಮಾಡುವಂತ ಪ್ರಯತ್ನ ನಡೀತಾ ಇದೆ, ಈಗಾಗಲೇ ಸ್ಟಾರ್ಟ್ ಆಗಿದೆಯಾ ಅದು? ಹೌದು. ಈ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲೇನೆ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಬ್ಬ ಸಂಚಾಲಕರು, ಇಬ್ರು ಸಹ ಸಂಚಾಲಕರು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇಮಕ ಮಾಡಿದೆ. ನನ್ನನ್ನು ಕೂಡ ಸಹ ಸಂಚಾಲಕ ಅಂತ ಮಾಡಿದೆ. ನಾನು ಈ ಪ್ರತಿ ಮಂಡಲದಲ್ಲಿ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳನ್ನ, ಕಾರ್ಯದರ್ಶಿಗಳನ್ನ, ಅವ್ರನ್ನ ಸಂಚಾಲಕರನ್ನಾಗಿ ಮಾಡಿ ಆಯಾ ಕ್ಷೇತ್ರಕ್ಕೆ ಅಲ್ಲಿರ್ತಕ್ಕಂಥ ಬೂತ್ ಅಧ್ಯಕ್ಷರುಗಳನ್ನ ಅವ್ರನ್ನ ಎಲ್ಲ ಮೀಟಿಂಗ್ ಅನ್ನ ಇವತ್ತು ಕರಿತಾ ಇದೀವಿ. ಆಕ್ಚುಲಿ ಆಯಾ ಕ್ಷೇತ್ರದ ಕಾರ್ಯಕರ್ತರುಗಳು ಒಂದು 200-250 ಬೂತ್ ಇತ್ತು ಅಂದ್ರೆ 250 ಜನ ಸಂಚಾಲಕರನ್ನ ಮಾಡ್ತೀವಿ. 250 ಜನ 250 ಜನ ಪ್ರಚಾರ ಸಮಿತಿಗೆ ಅಂತ ಹಾಕೊಳ್ತೀವಿ. ಅಲ್ಲಿಗೆ 500 ಜನ ಹಾಕ್ತಾರೆ. ಅವರಷ್ಟಿಗೂ ಕೂಡ ನರೇಂದ್ರ ಮೋದಿಜಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಹೇಳೋದ್ರ ಜೊತೆಲಿ ಆ ಕರಪತ್ರಗಳನ್ನ ಪ್ರತಿಯೊಬ್ಬ ಮತದಾರನಿಗೆ ಮುಟ್ಟಿಸ್ರಿ ಅಂತೇಳಿ ಅವ್ರ ಕೈಲಿ ಕೊಟ್ಟು ನಾವು ಮನೆ ಕೊಡ್ಸಂತ ಒಂದು ಕೆಲಸ ಮಾಡ್ತಾ ಇದೀವಿ. ಓಕೆ, ಏನ್ ಕನ್ಸು ಇಟ್ಕೊಂಡಿದ್ರಿ? ಒಂದು ವೇಳೆ ಗೆದ್ದಿರ್ತಿದ್ರೆ ನಾನು ದಾವಣಗೆರೆ ಕ್ಷೇತ್ರಕ್ಕೆ ಇದನ್ನ ಕೊಡಬೇಕಿತ್ತು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಏನ್ ಕನಸು ಇಟ್ಕೊಂಡಿದ್ರಿ ಅಂತ? ದಾವಣಗೆರೆಯಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಿದ್ವು, ಆಮೇಲೆ ಸಾಕಷ್ಟು ವ್ಯವಹಾರಗಳು ನಡೀತಾ ಇದ್ವು. APMC ನಲ್ಲಿ ಸಾಕಷ್ಟು ನಡೀತಾ ಇತ್ತು. ಈಗ ಅದೆಲ್ಲ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ. ರೈತರುಗಳು ಇಲ್ಲಿ ಕೆಲವೊಂದ್ಸರಿ ಮಾಲ್ ತರೋದಿಲ್ಲ. ಆಮೇಲೆ ಇಲ್ಲಿ ವಿದ್ಯಾವಂತರ ಸಂಖ್ಯೆ ಸಾಕಷ್ಟಿದೆ. ಇದು ವಿದ್ಯಾಕಾಶಿ ಅಂತ ಕರೀತಾರೆ, ಬೆಣ್ಣೆ ನಗರಿ ಅಂತ ಕರೀತಾರೆ, ಕಾರಮಂಡಕ್ಕಿ ನಗರ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ವಿದ್ಯಾವಂತರು ಕೆಲಸ ಹುಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗೋಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹೈವೇ ರೋಡ್ ಇರೋದ್ರಿಂದ ಇಲ್ಲಿ ಸಾಕಷ್ಟು IT-BT ಕಂಪ್ನಿಗಳು ಮಾಡಕ್ ಸಾಕಷ್ಟು ಜಾಗಗಳಿದೆ. ಅದನ್ನ ನಮ್ಮ ರಾಜಕಾರಣಿಗಳು ಮಾಡಬೇಕಾಗಿತ್ತು. ಇಷ್ಟು ವರ್ಷ ಆದ್ರೂ ಕೂಡ ಒಂದು IT-BT ಕಂಪ್ನಿ ತಂದಿಲ್ಲ. ಈ ಇತ್ತೀಚೆಗೆ ನಮ್ಮ ನರೇಂದ್ರ ಮೋದಿಜಿ ಅವರ ಒಂದು ಆಡಳಿತ ಬಂದಾದ್ಮೇಲೆ ಒಂದು ಸ್ಮಾರ್ಟ್ ಸಿಟಿ ಆಗಿದೆ, ಒಂದು ಜಲಸಿರಿ ಒಂದು ತಂದಿರತಕ್ಕಂಥ 24/7 ನೀರು ಕೊಡೋ ಅಂತದ್ದು, ಒಂದು ಅಮೃತ ಯೋಜನೆ ಬಂದಿರತಕ್ಕಂಥದ್ದು. ನರೇಂದ್ರ ಮೋದಿಜಿ ಅವರು 9 ವರ್ಷದಿಂದ ಪ್ರಧಾನಮಂತ್ರಿ ಆದ್ಮೇಲಿಂದ ನಾವು ಈ ಸವಲತ್ತುಗಳನ್ನ ನಾವು ನಗರದಲ್ಲಿ ಕಾಣ್ತಾ ಇದೀವಿ, ದೇಶದಲ್ಲಿ ಕಾಣ್ತಾ ಇದೀವಿ. ಹಾಗಾಗಿ ಈಗ ಜನರಿಗೆ ಏನ್ ಬೇಕಾಗಿದೆ, ಅವರಿಗೆ ವಿದ್ಯಾವಂತರಿಗೆ ಇಲ್ಲೊಂದು ಕೆಲಸ, ಒಂದು ಇಂಡಸ್ಟ್ರಿಗಳನ್ನ ತರೋದಾಗ್ಲಿ, ಒಂದು IT-BT ಕಂಪ್ನಿಗಳನ್ನ ತರೋದಾಗ್ಲಿ, ಅವರಿಗೆ ಕೆಲಸವನ್ನ ಸೃಷ್ಟಿ ಮಾಡೋ ಅಂತ ಒಂದು ಕೆಲಸವನ್ನ ಮೊದಲು ಮಾಡಬೇಕಾಗಿದೆ. ಆಮೇಲೆ ಆ ಕಡೆ ಹಳೆ ಭಾಗದಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳಿದೆ. ಆಕ್ಚುಲಿ CDP ಪ್ಲಾನ್ ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ರಸ್ತೆ 60 ಅಡಿ ಇದೆ, ಒಂದು 20-25 ಅಡಿನೂ ಕೂಡ ಇಲ್ಲ, ಎಲ್ಲ ಒತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಎಲ್ಲ ತೆಗೆಸ್ಬಿಟ್ಟು ಏನ್ CDP ಪ್ಲಾನ್ ಅಲ್ಲಿ ರೋಡ್ ಇದೆ ಅದ್ರ ಪ್ರಕಾರ ರಸ್ತೆ ಮಾಡಿ ಜನರಿಗೆ ಸರಾಗವಾಗಿ ಓಡಾಡೋ ಅಂತ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಇನ್ನೇನು ನೀರಿಂದಂತೂ ಸಮಸ್ಯೆ ಇಲ್ಲ, 24/7 ಮನೆಗೂ ನೀರನ್ನು ಕೊಟ್ಟಿದ್ದಾರೆ. ಈಗೇನು ಬೆಳಕು, ಒಳ್ಳೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸಾಕಷ್ಟು ಕೆಲಸಗಳು ಮಾಡಿರ್ತಕ್ಕಂಥದ್ದು, ಅದನ್ನ ಕಾರ್ಯರೂಪಕ್ಕೆ ತರ ಅಂತ ಕೆಲಸ ಮಾಡೋದಾಗ್ಲಿ, ಈ ತರ ಏನೇ ಒಂದು ಜನರಿಗೆ ಸಮಸ್ಯೆ ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಸ್ಪಂದಿಸೋದು. ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಧರ್ಮಾಧಾರಿತ ಕೆಲಸಗಳು ನಡೀತಾವೆ, ಜಾತಿ ಆಧಾರಿತ ಕೆಲಸಗಳು ನಡೀತಾವೆ, ಪಕ್ಷಾಧಾರಿತ ಕೆಲಸಗಳು ನಡೀತಾವೆ. ನಾನೊಬ್ಬ BJP ಅಂತೇಳಿ ನನ್ನ ಕೆಲಸಗಳನ್ನ ಮಾಡ್ಕೊಡ್ಬೇಡ್ರಿ ಅಂತೇಳಿ ವಿರೋಧ ಪಕ್ಷದವರು ಅವ್ರಿಗೆ ಹೇಳಿ ನನ್ನ ಕೆಲಸ ನಿಲ್ಲಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ನಾನು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷಪಾತ ಮಾಡದೇನೆ ನಾನು ಎಲ್ಲರನ್ನೂ ಸರ್ವರು ನನ್ನವರೇ ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದು. ಅದನ್ನ ಇವತ್ತಿನ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಏನ್ 1000 ವರ್ಷ ಬದುಕಲ್ಲ ಇವ್ರ ಭೂಮಿ ಮೇಲೆ, ಎಲ್ಲರೂ ಕೂಡ ಮನುಷ್ಯ, ಎಲ್ಲರೂ ನಮ್ಮವರೇ. ಈ ಪಕ್ಷ ರಾಜಕಾರಣ ಆದ್ಮೇಲೆ ಆ ಚುನಾವಣೆಯಲ್ಲಿ ವಿರೋಧ ಇರುತ್ತೆ, ಚುನಾವಣೆ ಆದ್ಮೇಲೆ ಎಲ್ಲರೂ ನಮ್ಮವರೇ ಅಂತ ತಗೊಂಡೋಗ ನಾವು ನಿಜವಾದ ರಾಜಕಾರಣಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ BJP ಅವರು ಹೇಳ್ತಾರೆ ದಿಸ್ ಇಸ್ ಲೈಕ್ ರಿಪಬ್ಲಿಕ್ ಆಫ್ SS ಅಂತ, ಹೌದಾ? ಏನಾದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಮಾತಾಡಲ್ವಾ? ಅವರ ವಿರುದ್ಧ ಮಾತಾಡಿಲ್ವಾ ಇಲ್ಲಿಯ ತನಕ? ಇಬ್ರು ವಿರುದ್ಧ ನೋಡ್ರಿ, ನಾನು ಆಕ್ಚುಲಿ ಯಾವ ಮನುಷ್ಯ ತಪ್ಪು ಮಾಡ್ತಾನೆ, ನಾವು ನನ್ನ ಅಣ್ತಮ್ಮಂದ್ರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ಖಂಡಿಸ ಅಂತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಇದು, ಪ್ರಜಾಪ್ರಭುತ್ವ ರಾಷ್ಟ್ರ. ಒಬ್ಬ ರಾಜಕಾರಣಿ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ನಾವು ವಯಸ್ಸಿಗೆ ಗೌರವ ಕೊಡೋಣ, ಇಲ್ಲ ಅಂತಲ್ಲ. ಆ ಮಾಡಿರ್ತಕ್ಕಂಥ ಕೆಲಸವನ್ನ ವಿರೋಧಿಸಕ್ಕೆ ತಪ್ಪೇನಿದೆ? ನಾನು ವಿರೋಧಿಸ್ತೀನಿ, ನಾನು ಅವ್ರು ಮಾಡಿದ ತಪ್ಪು ಅಂತ ಗೊತ್ತಾದ್ರೆ. ಏನ್ ಮಾಡಿದ್ದಾರೆ ಅಂತದ್ದು ತಪ್ಪು ಹೇಳಿದ್ನಲ್ಲ ಸರ್ ನಾನು ಈಗ ತಾನೆ. ಅದನ್ನ ಬಿಟ್ಟು ಬೇರೆ ಏನಿದೆ? ಬೇರೆ ಏನಾದ್ರು ಇರ್ಬೇಕಲ್ಲ, ಪೊಲಿಟಿಕಲ್ ಏನಾದ್ರು ಇರ್ಲೇಬೇಕು.
ಸುಮ್ನೆ ನಾನು ವಿರೋಧಿಸ್ತೀನಿ ಅಂದ್ರೆ ಆಗಲ್ಲ, ಏನಾದ್ರು ವಿತ್ ಡಾಕ್ಯುಮೆಂಟ್ ಹೇಳ್ಬೇಕಲ್ಲ. ಈಗ ತಾನೇ ಹೇಳಿದ್ನಲ್ಲ ಸರ್, ಸಾಕಷ್ಟು ಆಸ್ಪತ್ರೆಗಳು ದಾವಣಗೆರೆಗೆ ಬರ್ತಾ ಇರ್ತಕ್ಕಂಥದ್ದು. ಅವನ ಆಸ್ಪತ್ರೆ ಕಾಲೇಜ್ಗಳು ಆಸ್ಪತ್ರೆಗಳ ಬರಲಿಲ್ಲ. ಇಲ್ಲೊಂದು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಯಿತು, ಮೆಡಿಕಲ್ ಕಾಲೇಜು ಕೂಡ ಬರಲಿಲ್ಲ. ಅದಕ್ಕೆ ಅವ್ರದೇ ಪ್ರಯತ್ನ ಇತ್ತಾ ತಡಿಬೇಕು? ಇಡೀ ದಾವಣಗೆರೆನೇ ಹೇಳುತ್ತೆ, ಅಜಯ್ ಕುಮಾರ್ ಒಬ್ನೇ ಹೇಳೋದ ಅವಶ್ಯಕತೆ ಇಲ್ಲ. ಇಲ್ಲೊಂದು ಏರ್ಪೋರ್ಟ್ ಬರ್ತಾ ಇದೆ, ಈ ಏರ್ಪೋರ್ಟ್ ಕೂಡ ಬರ್ತಾ ಇಲ್ಲ, ಅದನ್ನು ಕೂಡ ಕುಂಠಿತ ಆಗಿದೆ. ಬಟ್ ಜನ ಏನು ಡಿಮ್ಯಾಂಡ್ ಮಾಡ್ತಿದ್ರು ಏರ್ಪೋರ್ಟ್ಗೆ ಅಂತ ಓದಿದ್ದೆ ನಾನು ಒಂದ್ಸತಿ, ಏರ್ಪೋರ್ಟ್ ಬೇಕೇ ಬೇಕು ನಮಗೆ. ಹೌದು, ಅದಕ್ಕೆ ನಮ್ಮ MP ಅವರು ಸಿದ್ದೇಶಣ್ಣವರು ಅದಕ್ಕೆ ಸುಮಾರು 400 ಎಕರೆ ಜಾಗವನ್ನ ಗುರುತಿಸಿ ಅದನ್ನೆಲ್ಲ ಸರ್ವೇನು ಮಾಡಿದ್ದಾರೆ. ಇದನ್ನೆಲ್ಲ ಮಾಡೋ ಅಂತ ಕೆಲಸವನ್ನ ಈಗಿರೋ ರಾಜಕಾರಣಿಗಳು ಮಾಡ್ಬೇಕಾಗತ್ತೆ. ನೀವು ವಿತ್ ನೇಮ್ ಮೆನ್ಷನ್ ಮಾಡಿ ಹೇಳಬೇಕು. ಈಗಿರೋ ರಾಜಕಾರಣಿ ಯಾರು ದಾವಣಗೆರೆಯಲ್ಲಿ MLA-ಗಳಂದ್ರೆ ಇನ್ ಜನರಲ್ ಹೇಳಬೇಡಿ, ಮೆನ್ಷನ್ ಮಾಡಿ ಹೇಳಬೇಕು. ಈ ದಾವಣಗೆರೆಯಲ್ಲಿ MLA ಅಂದ್ರೆ ಯಾರು? ಸಣ್ಣ ಹುಡುಗರು ಕೂಡ ಹೇಳಂತದ್ದು, ಮತ್ತೆ ಹೆಸರು ಹೇಳಂತದ್ದು ಏನಿದೆ? ಅವಶ್ಯಕತೆ ಇಲ್ಲ. ಅವ್ರ ಹೆಸರು ತಗೊಳಕ್ಕೆ ನಾನ್ ಭಯ ಆಗಿದ್ರೆ ಅವ್ರ ಮುಂದೆ ಚುನಾವಣೆಗೆ ಯಾಕೆ ನಿಂತಿದ್ದೆ? ಭಯ ಅನ್ನೋ ಪ್ರಶ್ನೆನೇ ಇಲ್ಲ. ನೋಡ್ರಿ, ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಅಲ್ವಾ? ನಾವು ಹುಟ್ಟಿದ ಮೇಲೆ ಸಾಯ್ಲೇಬೇಕು. ನಾವು ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು, ಬಡತನದಿಂದ ಬಂದಿರತಕ್ಕಂಥ ನಾನು, ನನಗೆ ಯಾರ ಭಯನೂ ಇಲ್ಲ. ನಾವಾಗ್ಲೇ 50 ವರ್ಷ ವಯಸ್ಸಾಗಿದೆ ಈಗ ನನಗೆ. ಇನ್ನ ಇರೋ ತನಕ ಜನರ ಸೇವೆ ಮಾಡ್ಕೊಂಡು ಕೆಲಸ ಮಾಡೋದು. ನಾವ್ ಯಾರ್ದೇನು ಅನ್ಯಾಯ ದುಡ್ಡು ತಿಂದಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ಯಾರ ಬಗ್ಗೆ ನಾವು ಅಪಪ್ರಚಾರ ಮಾಡಿಲ್ಲ ಸರಿ ಇದ್ದವ್ರದ್ದು. ಹಾಗಾಗಿ ನನಗೆ ಭಯ ಅನ್ನೋ ಪ್ರಶ್ನೆ ಏನಿಲ್ಲ. ಭಯ ಅಂತ ಪಡೋದಿಲ್ಲ, ಪಡೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ನನಗೆ ಅವರ ಹೆಸರನ್ನ ತಗೊಳ್ಳೋದ್ರಿಂದ ನನಗೆ ಆಗೋದಾದ್ರೂ ಏನಿದೆ? ವಿಷಯ ಏನಿದೆ, ವಿಷಯನ ಜನರಿಗೆ ಮುಟ್ಸ್ಬೇಕಾಗಿದೆ, ಮುಟ್ಸಿದೆ ನಿಮ್ಮ ಮೂಲಕ ನಾನು. ಓಕೆ, ವೆಲ್, ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತೀರಿ. ವೆಲ್, ಫೈನಲ್ ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ? ನೆಕ್ಸ್ಟ್ ಬರುವಂತಹ ಚುನಾವಣೆ ಏನಿದೆ, ಇನ್ನೊಂದು 4 ವರ್ಷ ಕಾಯ್ಬೇಕು ಅನ್ಸುತ್ತೆ. ಈಗಾಗಲೇ 7 ತಿಂಗಳು ಕಳೆದು ಹೋಯ್ತು. ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನೀವೇ MLA-ನಾ? ಇಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ವರಿಷ್ಠರುಗಳು ತೀರ್ಮಾನ ಮಾಡಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ನನಗೆ ಕೊಟ್ರೆ ನಾನು ನಿರಂತರವಾಗಿ ಏನು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ರಾಜಕಾರಣದಲ್ಲೇ ಇರ್ಬೇಕಂತೇನಿಲ್ಲ ನಾನು. ಯಾಕಂದ್ರೆ ಈಗ 3.25 ವರ್ಷ ಆಯ್ತು ನಾನು ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ. ನಾನು 20 ವರ್ಷದಿಂದನೂ ಜನರ ಮಧ್ಯದಲ್ಲಿದ್ದು ನಾನು ಸೇವೆ ಕೆಲಸಗಳನ್ನ ನನ್ನ ಕೈಲಾಗಿದ್ದು ಮಾಡ್ತಾ ಬರ್ತಾ ಇದ್ದೀನಿ. ಮುಂದೂ ಕೂಡ ನಾನು ಕೈಲಾದ ಸೇವೆಯನ್ನು ಮಾಡ್ತಾ ಇರ್ತೀನಿ. ಟಿಕೆಟ್ ಕೊಟ್ರೆ, ಅವಕಾಶ ಕೊಟ್ರೆ ನಿಂತು ಚುನಾವಣೆಯನ್ನ ಗಟ್ಟಿಯಾಗಿ ಮಾಡಿ ಗೆದ್ದು ನಾನು ನಮ್ಮ ಅಸೆಂಬ್ಲಿಗೆ ಒಂದು ಸೀಟನ್ನು ಕೊಡೋ ಅಂತ ಪ್ರಯತ್ನ ಪಡ್ತೀನಿ. ಓಕೆ, ಈಗ MP ಎಲೆಕ್ಷನ್ ಕೂಡ ಹತ್ರ ಬಂತು. ಹೇಗೆ ನಡೀತಾ ಇದೆ ತಯಾರಿ? ಇಲ್ಲಿಂದ ಎಷ್ಟು ಲೀಡ್ ಸಿಗುತ್ತೆ ಬಿಜೆಪಿಗೆ? ಸರ್, ಈ ಸರಿ ಏನು ರಾಮ ಮಂದಿರ ಉದ್ಘಾಟನೆ ಆಯ್ತು, ಆವಾಗ್ಲೇನೆ 50% ನಮ್ದು ಪ್ರಚಾರ ಮುಗಿದೋಗಿದೆ. ಅಂದ್ರೆ ರಾಮ ಮಂದಿರ ಪ್ರಚಾರಕ್ಕಾಗಿ ಮಾಡಿ? ಒಂದ್ ನಿಮಿಷ ಹೇಳ್ತೀನಿ. ಇಲ್ಲ, ರಾಮ ಮಂದಿರ ಆಗಿರೋದು 50%. ಯಾಕಂದ್ರೆ ನಮ್ಮವರಿಗೆ ನಮ್ಮ ಧರ್ಮದ ಬಗ್ಗೆ ಯಾರು ತುಳಿತಾ ಇದ್ದಾರೆ, ನಮ್ಮ ಸಮಾಜವನ್ನ ಯಾರು ತುಳಿತಾ ಇದ್ದಾರೆ, ನಮ್ಮ ಭಾರತೀಯರನ್ನ ಯಾರು ತುಳಿತಾ ಇದ್ದಾರೆ ಅಂತ ಜನರಿಗೆ ಆ ರಾಮ ಮಂದಿರ ಉದ್ಘಾಟನೆ ಆಗೋದ್ರ ಮೂಲಕ ಅರಿವಾಗಿದೆ ಈ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಕೆಲಸಗಳು ಏನು ಅಂತೇಳಿ. ಹಾಗಾಗಿ 50% ನಮ್ದು ಪ್ರಚಾರ ಆಗಿದೆ. ಇನ್ನ 50% ಕೆಲಸ ನರೇಂದ್ರ ಮೋದಿಜಿಯವರು ಏನು 9 ವರ್ಷದಿಂದ ಅವರು ಪ್ರಧಾನಮಂತ್ರಿಗಳಾದ್ರು, ಅಂದಿನಿಂದ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಸಾಧನೆಗಳು 50% ಪ್ರಚಾರ ಆಗಿದೆ. ಹಾಗಾಗಿ ಈ ನಮ್ಮ ದಾವಣಗೆರೆ ಜಿಲ್ಲೆನಲ್ಲಿ ಅಂದ್ರೆ ಜನರ ಅಸ್ಮಿತೆ, ಭಾರತೀಯರ ಅಸ್ಮಿತೆಯನ್ನ ಜನರಿಗೆ ಅರ್ಪಿಸಿದ್ದು ನರೇಂದ್ರ ಮೋದಿ. ಹೌದು ಮಾಡಿದ್ದಾರೆ. ಅದ್ರ ಜೊತೆಲಿ ಇಲ್ಲಿರ್ತಕ್ಕಂಥ MP ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಸರಿ ಅವರೇ ನಿಂತರು ಅಥವಾ ಬೇರೆ ಯಾರೇ ಕಂಟೆಸ್ಟ್ ಮಾಡಿದ್ರು ಕೂಡ ಬಹಳ ದೊಡ್ಡ ಬಹುಮತದಿಂದ, ಹಿಂದೆಂದೂ ನಾವು ಅಷ್ಟೊಂದು ಬಹುಮತದಿಂದ ಗೆದ್ದಿಲ್ಲ ಅನ್ಕೊಳ್ರಿ ದಾವಣಗೆರೆ ಜಿಲ್ಲೆಯಲ್ಲಿ. ಈ ಸಾರಿ ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ಗೆದ್ದು ಒಂದು ಸೀಟನ್ನು ನಾವು ಅಸೆಂಬ್ಲಿ ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ. ಓಕೆ, ವೆಲ್, ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ನಮ್ಮ ಜೊತೆ ಮಾತಾಡಿ. ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ನನಗೆ ಭಗವಂತ ಕುಮಾರ್ ಅವರು ಹೇಳ್ತಾ ಇದ್ರು, ನಾವು ರಾಮ ಮಂದಿರ ವಿಚಾರವನ್ನ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವಂಥವ್ರಲ್ಲ ಅಂತ. ಇನ್ಫ್ಯಾಕ್ಟ್ BJP ಅದನ್ನ ಎಲ್ಲೂ ಕೂಡ ನಾವೇ ಕಟ್ಟಿಸಿದ್ದು ಅಂತ ಹೇಳಲಿಲ್ಲ. ಅವರು ಈ ಹಿಂದೆಯೇ ತಮ್ಮ ಒಂದು ಪ್ರಣಾಳಿಕೆ ಏನಿತ್ತು, ಆ ಪ್ರಣಾಳಿಕೆಯಲ್ಲಿ ಹೇಳಿ ಆಗಿತ್ತು. ಮತ್ತು ತುಂಬಾ ಜನ ಹೇಳ್ತಾರೆ, ಕೇಂದ್ರ ಸರ್ಕಾರ ಅಷ್ಟು ಮೊನ್ನೆ ಯಾರೋ ಒಬ್ರು MLA ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, ಅಷ್ಟು ಸಾವಿರ ಕೋಟಿ, ಇಷ್ಟು ಸಾವಿರ ಕೋಟಿ ಕೇಂದ್ರ ಕೊಟ್ಟಿದೆ. ಕೇಂದ್ರ ಕೊಟ್ಟಿದ್ದಲ್ಲ, ಜನ ಕೊಟ್ಟಿರೋದು. ಅದನ್ನು ಫಸ್ಟ್ ತಿಳ್ಕೋಬೇಕು. ವೆಲ್, ಅದೇನೇ ಇದ್ರು ಕೂಡ ಇವತ್ತು ದಾವಣಗೆರೆ ಕ್ಷೇತ್ರಕ್ಕೆ ಬಂದಿದ್ವಿ. ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ. ಅವರ ವಿರುದ್ಧ ಕ್ಯಾಂಪೇನ್ ಮಾಡಿ ಮತ್ತು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿ 27,000 ಲೀಡಲ್ಲಿ ಸೋತಂತಹ ಅಭ್ಯರ್ಥಿ ಅಜಯ್ ಅವರು.
ಸೊ ಶಾಮನೂರು ಶಿವಶಂಕರಪ್ಪನವರು ಏನು ಮಾಡಲಿಲ್ವಾ? ಹಾಗಿದ್ರೆ ಅವರು ಮಾಡಿದ್ದಾರೆ. ಅವರ ಟೈಮಲ್ಲಿ ಏನು ಕಾಂಟ್ರಿಬ್ಯೂಟ್ ಇದೆಯೋ ಅವರು ಅದನ್ನು ಕೊಟ್ಟಿದ್ದಾರೆ. ಮತ್ತು ಇನ್ ಫ್ಯೂಚರ್ ಯೂತ್ಸ್ ಏನಾದರೂ ಬದಲಾವಣೆ ಬಯಸಿದರೆ ಬಹುಶಃ ಬದಲಾವಣೆ ಆಗಬಹುದು. ನೋಡೋಣ ಏನಾಗ್ತಾ ಇದೆ ದಾವಣಗೆರೆಯಲ್ಲಿ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಧ್ವನಿ. ನಾನು ಸೈಯದ್ ಹಿದಾಯತ್. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.